ನಮಸ್ಕಾರ. ಮುಖ್ಯಾಂಶಗಳು. ಬಿಹಾರ ವಿಧಾನಸಭಾ ಚುನಾವಣೆ ಮೊದಲ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಅಂತ್ಯ. 2 ದಿನಗಳ ಭೇಟಿಗಾಗಿ ಮಾಲ್ಡೀವ್ಸ್ ತಲುಪಿದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್. ಮೈಸೂರು ದಸರಾ ಮಹೋತ್ಸವ ನಾಡ ಕುಸ್ತಿ ಸ್ಪರ್ಧೆ ಭಿತ್ತಿಚಿತ್ರ ಬಿಡುಗಡೆ. ಡಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಫೈನಲ್ ಪ್ರವೇಶಿಸಿದ ಅಜಯ್ ಜಯರಾಮ್. ವಾರ್ತೆಗಳ ವಿವರ. ಬಿಹಾರದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಇಂದು ಸಂಜೆ ಅಂತ್ಯಗೊಂಡಿತು. ಬಹಿರಂಗ ಪ್ರಚಾರ ಕಡೆಯ ದಿನವಾದ ಇಂದು ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ತಮ್ಮ ಅಭ್ಯರ್ಥಿಗಳ ಪರ ಮತದಾರರನ್ನು ಓಲೈಸಲು ಕೊನೆ ಕ್ಷಣದ ಯತ್ನದಲ್ಲಿ ನಿರತರಾಗಿದ್ದರು. ಈ ಹಂತದಲ್ಲಿ ಸಮಿಷ್ಟಿಪುರ, ಮುಂಗೇರ್, ಬೇಗುಸರಾಯ್, ಬಂಕಾ ಸೇರಿದಂತೆ 10 ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ 49 ಕ್ಷೇತ್ರಗಳಲ್ಲಿ ನಾಡಿದ್ದು ಮತದಾನ ನಡೆಯಲಿದ್ದು 54 ಮಂದಿ ಮಹಿಳೆಯರು ಸೇರಿ 583 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನಕ್ಸಲ್ ಬಾಧಿತ 5 ಜಿಲ್ಲೆಗಳಲ್ಲಿ ಇದೇ ಮೊದಲ ಬಾರಿಗೆ ಪ್ರತಿ ಮತಗಟ್ಟೆಗೆ ಕೇಂದ್ರೀಯ ಅರೆ ಸೇನಾ ಪಡೆಯ ಯೋಧರನ್ನು ನಿಯೋಜಿಸಲು ಚುನಾವಣಾ ಆಯೋಗ ಸೂಚಿಸಿದೆ. ಮೊದಲ ಹಂತದ ಚುನಾವಣೆ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಆಯೋಗ ಕೈಗೊಂಡಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅಜಯ್ ನಾಯಕ್ ದೂರದರ್ಶನಕ್ಕೆ ತಿಳಿಸಿದ್ದಾರೆ. पुख्ता है कि अब वो सब घटनाएं संभव नहीं है और बिहार में लोग बहुत जागरूक हैं और इस बार हम लोग लगभग 60% जो है लाइसेंस्ड वेपन्स को भी जमा करवा दिए हैं. मेरा इतना ही कहना है कि हम लोग सारे प्रयास किए हैं, लेकिन उनको भी थोड़ा प्रयास करना पड़ेगा, घर से बाहर निकल के वोट डालना पड़ेगा ताकि वो डेमोक्रेसी के इस अभियान में, इस महान पर्व में अपना योगदान देंगे. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ 113ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ದೆಹಲಿಯಲ್ಲಿ ನಾಳೆ ಸಮಾರಂಭ ಆಯೋಜಿಸಿದೆ. ತುರ್ತು ಪರಿಸ್ಥಿತಿ ವಿರೋಧಿ ಆಂದೋಲನದಲ್ಲಿ ಪಾಲ್ಗೊಂಡು ಬಂಧನಕ್ಕೊಳಗಾಗಿದ್ದ ಹಲವು ನಾಯಕರನ್ನು ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಗುವುದು ಎಂದು ಕೇಂದ್ರ ನಗರಾಭಿವೃದ್ಧಿ ಸಚಿವ ಎಂ ವೆಂಕಯ್ಯ ನಾಯ್ಡು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. जेल गए इमरजेंसी के खिलाफ देश भर में जो आंदोलन हुआ उसमें प्रमुखतः भाग लिया, ऐसा कुछ लोगों का अभिनंदन का कार्यक्रम भी कल है प्रधानमंत्री जी के द्वारा. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ 2 ದಿನಗಳ ಮಾಲ್ಡೀವ್ಸ್ ಭೇಟಿಗಾಗಿ ಇಂದು ಅಲ್ಲಿನ ರಾಜಧಾನಿ ಮಾಲೆಗೆ ತೆರಳಿದರು. ತಮ್ಮ ಭೇಟಿಯ ವೇಳೆ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ದುನಿಯಾ ಮಮೂನ್ ಅವರೊಂದಿಗೆ ಭಾರತ ಮಾಲ್ಡೀವ್ಸ್ ಜಂಟಿ ಆಯೋಗ ಸಭೆಯ ನೇತೃತ್ವ ವಹಿಸಲಿದ್ದಾರೆ. ಉಭಯ ದೇಶಗಳ ನಡುವಣ ಬಹುಮುಖಿ ಬಾಂಧವ್ಯ ಪರಾಮರ್ಶಿಸುವ ಮಹತ್ವದ ಜಂಟಿ ಆಯೋಗದ ಸಭೆಯನ್ನು 15 ವರ್ಷಗಳ ನಂತರ ಮತ್ತೆ ಆಯೋಜಿಸಲಾಗಿದೆ. 2 ದೇಶಗಳ ನಡುವೆ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ ರಕ್ಷಣೆ, ಇಂಧನ ಸಹಕಾರ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತಿತರ ಅಂಶಗಳ ಕುರಿತಂತೆ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಸುಷ್ಮಾ ಸ್ವರಾಜ್ ತಮ್ಮ ಮಾಲೆ ವಾಸ್ತವ್ಯದ ವೇಳೆ ಅಧ್ಯಕ್ಷ ಅಬ್ದುಲ್ಲಾ ಯಾಮಿನ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯಕ್ಕೆ 2 ದಿನಗಳ ಭೇಟಿಯಲ್ಲಿರುವ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೈದೂರಿನಿಂದ ಗುಡುಗೂರುವರೆಗೆ ಪಾದಯಾತ್ರೆ ನಡೆಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸಾಂತ್ವನ ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಕ್ಷದ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವರು, ಶಾಸಕರು ಪಾಲ್ಗೊಂಡಿದ್ದರು. ನಂತರ ಗುಡುಗೂರಿನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಸಂಕಷ್ಟದಲ್ಲಿರುವ ರೈತರು ಹಾಗೂ ಬಡವರ ನೆರವಿಗೆ ಕೇಂದ್ರ ಸರ್ಕಾರ ಧಾವಿಸಬೇಕೆಂದು ಒತ್ತಾಯಿಸಿದರು. बीजेपी की सरकार है और किसान को और मजदूर को लगता है कि उनकी सरकार नहीं है, किसी और की सरकार. किसान रो रहा है, मजदूर रो रहा है, गरीब आदमी रो रहा है. अದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ನೀಡುತ್ತಿರುವ ಪರಿಹಾರ ಮೊತ್ತವನ್ನು 2 ರಿಂದ 5 ಲಕ್ಷ ರೂಪಾಯಿಗಳಿಗೆ ಏರಿಸಲಾಗುವುದು. ಅದೇ ರೀತಿ ಕೃಷಿ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡಲ್ಲಿ ಅವರ ವಾರಸುದಾರರಿಗೂ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಪ್ರಕಟಿಸಿದರು.
ಈ ವರ್ಷ ರೈತರಿಂದ ಸಾಲ ವಸೂಲಾತಿ ಮಾಡದಂತೆ ಸಹಕಾರಿ ಬ್ಯಾಂಕ್ಗಳಿಗೆ ಸೂಚಿಸಲಾಗಿದೆ. ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಬೆಳೆ ಸಾಲದ ಮೇಲಿನ ಬಡ್ಡಿಯನ್ನು ಪ್ರಸಕ್ತ ವರ್ಷ ಸಂಪೂರ್ಣ ಮನ್ನಾ ಮಾಡಲಾಗಿದೆ. ಅದೇ ರೀತಿ ಸುಸ್ತಿದಾರರ ಸಾಲದ ಮೇಲಿನ ಬಡ್ಡಿ ಕೂಡ ಮನ್ನಾ ಮಾಡಲಾಗುವುದು. ನೊಂದ ರೈತ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನು ಸರ್ಕಾರವೇ ಭರಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಈ ವರ್ಷ ರೈತರ ಸಾಲವನ್ನ ವಸೂಲು ಮಾಡಬಾರದು, ಮತ್ತೆ ಸಾಲವನ್ನ ರೀಶೆಡ್ಯೂಲ್ ಮಾಡಬೇಕು. ಒಂದು ವರ್ಷದವರೆಗೆ ಮುಂದಿನ ವರ್ಷದವರೆಗೆ ಅದನ್ನು ಮುಂದೂಡಬೇಕು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಈ ವರ್ಷ ಯಾವುದೇ ಕಾರಣಕ್ಕೆ ರೈತರಿಂದ ಸಾಲವನ್ನ ವಸೂಲು ಮಾಡತಕ್ಕಂಥದನ್ನ ನಾವು ಮಾಡಲ್ಲ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವದ ಅಂಗವಾಗಿ ನಡೆಯಲಿರುವ 2015ರ ದಸರಾ ನಾಡ ಕುಸ್ತಿ ಭಿತ್ತಿಚಿತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಮತ್ತು ಕಂದಾಯ ಸಚಿವ ವಿ. ಶ್ರೀನಿವಾಸ್ ಪ್ರಸಾದ್ ಮೈಸೂರಿನಲ್ಲಿಂದು ಬಿಡುಗಡೆ ಮಾಡಿದರು. ನಂತರ ಅವರು ರಾಜ್ಯದ ರೈತರ ಸಂಕಷ್ಟಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿದೆ. ಇತ್ತೀಚೆಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ದ ಸಂದರ್ಭದಲ್ಲಿ ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ಬರಗಾಲದಿಂದಾಗಿ ಸುಮಾರು 16,000 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ತಿಳಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ ಎಂದು ಹೇಳಿದರು. ಅದಾದ ಮೇಲೆ ನಾನು ಮತ್ತೆ ಕೃಷಿ ಸಚಿವರು ಭೇಟಿ ಮಾಡಿ ಮಾತಾಡಿದ್ದೀವಿ. ಅದರಲ್ಲಿ ಅವರು ಕೂಡ ನಾವು 500 ಕೋಟಿ ನಮಗೆ ಸದ್ಯಕ್ಕೆ ಬಿಡುಗಡೆ ಮಾಡಿ ಅಂತಿದ್ವಿ. ಅವರು ಮಂದಟ್ಟಾಯಿತು. ಅವರು ಅಧಿಕಾರಿಗಳು ಕಾರ್ಯದರ್ಶಿಗಳೆಲ್ಲರ ಜೊತೆಲೂ ಸಮಾಲೋಚನೆ ಮಾಡಿ 500 ಕೋಟಿ ಕೊಡಬಹುದು ಅಂತ ಹೇಳಿ ಅವರು ಮಾಡಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಶಾಖೆಯಿಂದ ಹಾಂಗ್ಕಾಂಗ್ಗೆ 6,000 ಕೋಟಿ ರೂಪಾಯಿ ಕಾಳಧನ ವರ್ಗಾಯಿಸಲಾಗಿದೆ ಎಂಬ ಆರೋಪ ಸಂಬಂಧ ಸಿಬಿಐ, ಜಾರಿ ನಿರ್ದೇಶನಾಲಯ ಹಾಗೂ ಗಂಭೀರ ಅಪರಾಧಗಳ ವಿಭಾಗ ಜಂಟಿಯಾಗಿ ದೆಹಲಿಯ ಅಶೋಕ್ ವಿಹಾರ್ ಬ್ಯಾಂಕ್ ಶಾಖೆಯ ಮೇಲೆ ಇಂದು ದಾಳಿ ನಡೆಸಿದವು. ಬ್ಯಾಂಕ್ ಶಾಖೆಯ ಆಂತರಿಕ ವರದಿಯಲ್ಲಿ ಅಸಹಜ ಹಣ ವರ್ಗಾವಣೆ ಕಂಡುಬಂದ ಹಿನ್ನೆಲೆಯಲ್ಲಿ ಹಣಕಾಸು ಇಲಾಖೆಯ ರಾಜಸ್ವ ಬೇಹುಗಾರಿಕೆ ವಿಭಾಗ ಈ ಸಂಬಂಧ ಮಾಹಿತಿ ನೀಡಿತ್ತು. ಮತ್ತೊಂದು ಪ್ರಕರಣದಲ್ಲಿ ಸಾಲ ವಂಚನೆ ಆರೋಪ ಸಂಬಂಧ ಉದ್ಯಮಿ ವಿಜಯ್ ಮಲ್ಯ ಅವರ ಮುಂಬೈ, ಗೋವಾ, ಬೆಂಗಳೂರಿನ ಕಚೇರಿ ಹಾಗೂ ನಿವಾಸಗಳ ಮೇಲೆ ಸಿಬಿಐ ಇಂದು ದಾಳಿ ನಡೆಸಿದೆ. ಆಮ್ ಆದ್ಮಿ ಪಾರ್ಟಿಯ ಕರ್ನಾಟಕ ಘಟಕದ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ವಿರೋಧಿ ಸಹಾಯವಾಣಿಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ನಂತರ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡದೆ ಮೈಮರೆತಿದ್ದ ಜನರನ್ನು ಅಣ್ಣಾ ಹಜಾರೆ ಎಚ್ಚರಿಸಿದ್ದಾರೆ. ಜನತೆ ಭ್ರಷ್ಟಾಚಾರ ವಿರುದ್ಧದ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಎಂದು ತಿಳಿಸಿದರು. ಸಾಮಾನ್ಯ ಜನ ಯಾರು ಹೋಗ್ತಾರೆ, ಅವರು ಯಾರು ರಿಜಿಸ್ಟರ್ ಮಾಡ್ತಾರೆ, ಅವರಿಗೇನು ಕಿರುಕುಳ ಇದೆ, ಅದಷ್ಟನ್ನು ಮಾತ್ರ ನಾವು ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಸಾಮಾನ್ಯ ಜನ ಹೋದವರು ಕೂಡ ಅನೇಕರು ಕದಂಚ ಕೊಟ್ಟರು ಮಾತನಾಡದೇ ಇರ್ಬೋದು. ಆದರೂ ಕೂಡ ಕೆಲವರಿಗೆ ಅವರ ಆತ್ಮಾವಲೋಕನ ಮಾಡಿಕೊಂಡಾಗ ಅಯ್ಯೋ ಇದು ನಿಲ್ಲಬೇಕು ಅಂತಕ್ಕಂಥ ಭಾವನೆ ಇರೋರು ಬಂದು ಹೇಳ್ತಾರೆ. ಈ ರಾಜ್ಯದಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಘಟಕದ ಮುಖಂಡ ರವಿಕೃಷ್ಣ ರೆಡ್ಡಿ, ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ನಾಶವಾಗಿದೆ. ಸಂಸ್ಥೆಯಲ್ಲಿನ ಸಿಬ್ಬಂದಿಗೆ ತಮ್ಮ ಕಾರ್ಯವ್ಯಾಪ್ತಿಯೇ ತಿಳಿದಿಲ್ಲ. ಈ ತಿಂಗಳ 13ರಿಂದ ಪಕ್ಷ ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಆರಂಭಿಸಲಿದೆ. ಇದೇ ಸಂದರ್ಭದಲ್ಲಿ ಈ ತಿಂಗಳ 17ರವರೆಗೆ ಲಂಚ ಮುಕ್ತ ಬೆಂಗಳೂರು ಸಪ್ತಾಹ ಆಚರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ವಾರ ಮಂಗಳವಾರದಿಂದ ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನು ಆರಂಭಿಸ್ತಾ ಇದ್ದೀವಿ. ಈ ಅಭಿಯಾನದ ಆರಂಭವಾಗಿ ಮೊದಲ ವಾರ ಲಂಚ ಮುಕ್ತ ಬೆಂಗಳೂರು ಸಪ್ತಾಹ. ಇಡೀ ವಾರ ಮಂಗಳವಾರದಿಂದ ಹಿಡಿದು ಶನಿವಾರದ ತನಕ ಇಡೀ ವಾರ ಬೆಂಗಳೂರಿನಲ್ಲಿ ಒಂದು ಸಪ್ತಾಹ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಸೇವೆಯ ಮಹತ್ವ ಬಿಂಬಿಸುವ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಅಂಚೆ ಕಚೇರಿ ಹಿಂದಿನ ಮದ್ರಾಸ್ ಪ್ರಾಂತ್ಯದ ಅತ್ಯಂತ ಹಳೆಯ ಕಚೇರಿಗಳಲ್ಲಿ ಒಂದು. 1937ರಲ್ಲಿ ಅಂಚೆ ಇಲಾಖೆ ತನ್ನ ಸಿಬ್ಬಂದಿಗೆ 8 ರೂಪಾಯಿ ವೇತನ ಬಟವಾಡೆ ಮಾಡುತ್ತಿದ್ದ, ಅದಕ್ಕೆ ಒಂದಾಣೆ ರೆವೆನ್ಯೂ ಚೀಟಿ ಮೇಲೆ ಸಹಿ ಪಡೆಯುತ್ತಿದ್ದ ದಾಖಲೆಗಳು ಇಲ್ಲಿವೆ. ಕಂಪ್ಯೂಟರೀಕರಣ, ಅಂಚೆ ಉಳಿತಾಯ ಖಾತೆದಾರರಿಗೆ ಎಟಿಎಂ ಸೌಲಭ್ಯ, ತ್ವರಿತ ಅಂಚೆ ಸೇವೆಗಳನ್ನು ಈ ಅಂಚೆ ಕಚೇರಿ ಒಳಗೊಂಡಿದೆ. ದೂರದರ್ಶನದೊಂದಿಗೆ ಮಾತನಾಡಿದ ಹಿರಿಯ ಅಂಚೆ ಚೀಟಿ ಅಧೀಕ್ಷಕ ಎಂ ಜಗದೀಶ್ ಪೈ,
ಈ ಕಚೇರಿಯಲ್ಲಿ ಎಟಿಎಂ ಪ್ರಾರಂಭಿಸಲಾಗಿದ್ದು ಇದರ ವ್ಯಾಪ್ತಿಗೆ ಬರುವ 54 ಅಂಚೆ ಕಚೇರಿಗಳ ಪೈಕಿ 44 ಕಚೇರಿಗಳಲ್ಲಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಅಳವಡಿಸಲಾಗಿದೆ. ಗ್ರಾಹಕರ ಬೇಡಿಕೆಗಳಿಗೆ ತಕ್ಕಂತೆ ಇಲಾಖೆ ಸ್ಪಂದಿಸುತ್ತಿದೆ ಎಂದರು. ರಾಷ್ಟ್ರೀಯ ವಿಂಗಡಣಾ ಕೇಂದ್ರಗಳ ಪೈಕಿ ಒಂದು ಕರ್ನಾಟಕದಲ್ಲಿ ಒಟ್ಟು 8 ರಾಷ್ಟ್ರೀಯ ವಿಂಗಡಣಾ ಕೇಂದ್ರದ ವ್ಯವಸ್ಥಾಪಕ ಹರೀಶ್, ತ್ವರಿತ ಅಂಚೆ ಬಟವಾಡೆಗಾಗಿ ಮಂಗಳೂರು ರಾಷ್ಟ್ರೀಯ ವಿಂಗಡಣಾ ಕೇಂದ್ರ ಹೊಂದಿದ್ದು ರಾಜ್ಯದಲ್ಲಿರುವ ಇಂತಹ 8 ಕೇಂದ್ರಗಳ ಪೈಕಿ ಇದು ಕೂಡ ಒಂದು ಎಂದರು. ಸಂಬಂಧಿಸಿದಂತಹ ಎಲ್ಲಾ ತ್ವರಿತ ಅಂಚೆ ಕಚೇರಿಗಳನ್ನ ಬರುವಂತಹ ತ್ವರಿತ ಅಂಚೆಗಳನ್ನು ಮತ್ತೆ ಇಲ್ಲಿಂದ ಬುಕ್ ಆಗುವಂತಹ ಎಲ್ಲ ತ್ವರಿತ ಅಂಚೆಗಳನ್ನ ವಿಂಗಡಣೆ ಮಾಡಿ ಮುಂದಕ್ಕೆ ಕಳಿಸುವಂತಹ ಕೆಲಸವನ್ನ ಮತ್ತು ಆ ಜವಾಬ್ದಾರಿಯನ್ನು ನಾವು ಇಲ್ಲಿ ನಿರ್ವಹಿಸ್ತಾ ಇದ್ದೇವೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಇಂದು ವಿವಿಧೆಡೆ ಮಾನಸಿಕ ಆರೋಗ್ಯ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 2020ರ ವೇಳೆಗೆ ಜಗತ್ತಿನ ಜನಸಂಖ್ಯೆಯ ಶೇಕಡಾ 20ರಷ್ಟು ಮಂದಿ ಮಾನಸಿಕ ರೋಗಗಳಿಂದ ಬಾಧಿತರಾಗಲಿದ್ದಾರೆ. ದೇಶದಲ್ಲಿ 7 ಕೋಟಿ ಮನೋರೋಗಿಗಳಿದ್ದು ಅವರಿಗೆ ಚಿಕಿತ್ಸೆ ಕಲ್ಪಿಸಲು ಕೇವಲ 4,000 ಮಂದಿ ಮನೋವೈದ್ಯರಿದ್ದಾರೆ. ಇವರೆಲ್ಲ ಮೆಟ್ರೋ ನಗರಗಳಲ್ಲಿ ಮಾತ್ರ ಕಂಡುಬರುತ್ತಾರೆ. ದೇಶದಲ್ಲಿ 35 ಲಕ್ಷ ಮಂದಿ ರೋಗಿಗಳು ಚಿಕಿತ್ಸೆಗೆ ದಾಖಲಾಗುತ್ತಿದ್ದರೂ ಕೇವಲ 40 ಸಂಸ್ಥೆಗಳು 26,000 ಹಾಸಿಗೆಗಳ ಆಸ್ಪತ್ರೆಗಳನ್ನು ಮಾತ್ರ ಹೊಂದಿವೆ ಎನ್ನಲಾಗಿದೆ. ಶಿವಮೊಗ್ಗದಲ್ಲಿಂದು ಏರ್ಪಡಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಕನ್ನಡ ವರ್ಷಾಚರಣೆ ಕಾರ್ಯಕ್ರಮವನ್ನು ಹಿರಿಯ ರಂಗಕರ್ಮಿ ಪ್ರಸನ್ನ ಉದ್ಘಾಟಿಸಿದರು. ವಿಧಾನ ಪರಿಷತ್ ಸಭಾಪತಿ ಡಿಎಚ್ ಶಂಕರಮೂರ್ತಿ ವಿವಿಧ ಕೃತಿಗಳನ್ನು ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಪ್ರಸನ್ನ, ಪ್ರಕೃತಿ ಮಾತೆ, ರೈತರು ಮತ್ತು ಕನ್ನಡ ಭಾಷೆ ಸಂಕಷ್ಟಕ್ಕೆ ಸಿಲುಕಿರುವ ಪರಿಸ್ಥಿತಿ ಎದುರಾಗಿದೆ. ಇದನ್ನು ಎದುರಿಸಲು ಸಾಹಿತ್ಯ ಪರಿಷತ್ ವಾಸ್ತವ ನೆಲೆಗಟ್ಟಿನ ಮೇಲೆ ಹೋರಾಟ ಮಾಡಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಮೂರೂ ಕೂಡ ಸಂಕಷ್ಟಕ್ಕೆ ಸಿಕ್ಕಿರುವ ಸಂಗತಿಗಳಿವೆ. ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭವಾದ ದಿನಗಳಲ್ಲಿ ಈ ಮೂರಕ್ಕೂ ಸಂಕಷ್ಟ ಇರಲಿಲ್ಲ. ಸ್ವಲ್ಪ ಅವಜ್ಞೆ ಇತ್ತು. ಆ ಅವಜ್ಞೆಯನ್ನು ಪರಿಹರಿಸಲಿಕ್ಕಾಗಿ ಸಾಹಿತ್ಯ ಪರಿಷತ್ತನ್ನು ಆಗ ಕಟ್ಟಿದರು. ಸಭಾಪತಿ ಡಿಎಚ್ ಶಂಕರಮೂರ್ತಿ, ಕರ್ನಾಟಕ ರಾಜ್ಯ ರಚನೆಯಾಗಿ ಇಷ್ಟು ವರ್ಷ ಕಳೆದರೂ ನಮ್ಮ ಮಕ್ಕಳಿಗೆ ಏನು ಪಾಠ ಹೇಳಿಕೊಡಬೇಕು, ಏನು ಹೇಳಿಕೊಡಬಾರದು ಎಂಬ ತೀರ್ಮಾನ ಇದುವರೆಗೂ ಆಗಿಲ್ಲ. ಕನ್ನಡದ ಬಗ್ಗೆ ತಾತ್ಸಾರ ಮನೋಭಾವ ಬೆಳೆಯುತ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸಾಹಿತ್ಯ ಪರಿಷತ್ ಕಂಡುಹಿಡಿಯಬೇಕು. ಅದರ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ಕರೆ ನೀಡಿದರು. ರಾಜ್ಯಸಭಾ ಸದಸ್ಯ ಆಯನೂರು ಮಂಜುನಾಥ್, ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಕ್ರೀಡಾ ಕಾನೂನು ಕುರಿತ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು. ತರಬೇತಿಯಲ್ಲಿ ಪಾಲ್ಗೊಂಡವರಿಗೆ ದೃಢೀಕರಣ ಪತ್ರ ವಿತರಿಸಲಾಯಿತು. ಹಿರಿಯ ಕ್ರೀಡಾಪಟು ಪುಲ್ಲೇಲ ಗೋಪಿಚಂದ್, ದೇಶದಲ್ಲಿ ಕ್ರೀಡಾಪಟುವಿನ ಸೂಕ್ತ ತರಬೇತಿಗೆ ಮೂಲಸೌಕರ್ಯಗಳ ಕೊರತೆ ಇದೆ. ಸ್ಪರ್ಧಾಕೂಟದಲ್ಲಿ ಕ್ರೀಡಾಪಟು ಅನುಸರಿಸಬೇಕಾದ ನಿಯಮ ಹಾಗೂ ನಡವಳಿಕೆಗಳ ಬಗ್ಗೆ ತರಬೇತುದಾರರು ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. raise in litigation, we should not stop the zeal of people like that working. And I think for that it's very important for the people who are really working on the field with enthusiasm should be have a knowledge about sports so that they can protect themselves from the law. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾ ಎಸ್ಎ ರಹಮಾನ್ ವಿರಚಿತ ಫುಟ್ಬಾಲ್ ಇನ್ ಕರ್ನಾಟಕ ಅ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಪುಸ್ತಕವನ್ನು ಶಾಸಕ ಎನ್ಎ ಹ್ಯಾರಿಸ್ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದರು. ನಂತರ ಅವರು ಫುಟ್ಬಾಲ್ ಕ್ರೀಡೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರೋತ್ಸಾಹ ಹೆಚ್ಚುತ್ತಿದೆ. ರಾಜ್ಯದಲ್ಲಿ ಫುಟ್ಬಾಲ್ ಕ್ರೀಡಾ ಚಟುವಟಿಕೆ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಉನ್ನತಿ ಸಾಧಿಸಲಿದೆ ಎಂದು ತಿಳಿಸಿದರು. ಈಗಾಗಲೇ we are doing so much to bring up the football game and also the football stadium.
ಲೇಖಕ ಡಾಕ್ಟರ್ ಎಸ್ ಎ ರಹಮಾನ್ ತಮ್ಮ ವೃತ್ತಿ ಹಾಗೂ ಹವ್ಯಾಸ ಬರವಣಿಗೆಯಾಗಿದೆ ಎಂದು ಹೇಳಿದರು. I have been associated with this game of football right from 1952 when my father was also a football referee and I used to come and witness matches here. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರ ಅಜಯ್ ಜಯರಾಮ್ ಡಚ್ ಓಪನ್ ಗ್ರ್ಯಾಂಡ್ ಪ್ರಿ ಬ್ಯಾಡ್ಮಿಂಟನ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ಸ್ನಲ್ಲಿ ಅವರು ಮಲೇಷ್ಯಾದ ಗೋನ್ ಸೂನ್ ಹೂ ವಿರುದ್ಧ ಸುಲಭ ಜಯ ಗಳಿಸಿ ಫೈನಲ್ಗೆ ಲಗ್ಗೆ ಇಟ್ಟರು. ಮೊದಲ ಪಂದ್ಯವನ್ನು 24-14 ಅಂತರದಲ್ಲಿ ಜಯಗಳಿಸಿ ಮುನ್ನಡೆದ ಜಯರಾಮ್ ಎರಡನೇ ಪಂದ್ಯದಲ್ಲಿ ಎದುರಾಳಿಯಿಂದ ಪ್ರತಿರೋಧ ಎದುರಿಸಿದರು. ಅಂತಿಮವಾಗಿ 24-15 ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಹಾರ ವಿಧಾನಸಭಾ ಚುನಾವಣೆ ಮೊದಲ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಅಂತ್ಯ. 2 ದಿನಗಳ ಭೇಟಿಗಾಗಿ ಮಾಲ್ಡೀವ್ಸ್ ತಲುಪಿದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್. ಮೈಸೂರು ದಸರಾ ಮಹೋತ್ಸವ ನಾಡ ಕುಸ್ತಿ ಸ್ಪರ್ಧೆ ಭಿತ್ತಿಚಿತ್ರ ಬಿಡುಗಡೆ. ಡಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಫೈನಲ್ ಪ್ರವೇಶಿಸಿದ ಅಜಯ್ ಜಯರಾಮ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.